ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. 68ನೆಯ ಕೀರ್ತನೆ 5ನೆಯ ವಾಕ್ಯ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. ಹೌದು ಪ್ರಿಯರೇ, ನಮ್ಮ ದೇವರು ಮಾತ್ರವೇ ಅಲ್ಲ, ಆತನು ತಂದೆಯಾಗಿದ್ದಾರೆ. ಮುಖ್ಯವಾಗಿ ದಿಕ್ಕಿಲ್ಲದವರಿಗೆ, ಯಾರಿಗೆ ದಿಕ್ಕಿಲ್ಲವೋ, ಯಾರಿಗೆ ತಂದೆ ತಾಯಿ ಇಲ್ಲವೋ, ಯಾರಿಗೆ ಯಾರೂ ಇಲ್ಲ ಎಂಬುದಾಗಿ ನಡೆಸುತ್ತಿದ್ದಾರೋ ಅಂಥವರಿಗೆ ನಮ್ಮ ದೇವರು ತಂದೆಯಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ವಿಧವೆಯರಿಗೆ ಸಹಾಯಕನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಕಾಣುವಾಗ, ದಿಕ್ಕಿಲ್ಲದವರನ್ನಾಗಲಿ ವಿಧವೆಯರನ್ನಾಗಲಿ ನಾವು ನೋಡುವಾಗ ಅವರನ್ನ ಅಸಡ್ಡೆಯಿಂದ ಕಾಣುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಆದ್ರೆ ನಮ್ಮ ದೇವರು ಅವರಿಗೆ ತಂದೆಯಾಗಿದ್ದು ಅವರಿಗೆ ಸಹಾಯಕನಾಗಿದ್ದಾನೆ. ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರತಿಯೊಬ್ಬೊಬ್ಬ ಜನರಿಗೂ ಕೂಡ, ಅದು ನಮಗಾಗಿರಬಹುದು, ನಿಮಗಾಗಿರಬಹುದು, ಯಾರಾದರೂ ಸರಿ, ನಮಗೆ ಯಾರೂ ಇಲ್ಲ ಎನ್ನುವಂತಹ ಆ ಒಂದು ಸಂದರ್ಭದಲ್ಲಿ ದೇವರನ್ನ ಕರೆಯುವಾಗ ಆತನು ತಂದೆಯಾಗಿದ್ದು ನಿಮಗೆ ಸಹಾಯವನ್ನು ಮಾಡುವಾತನಾಗಿದ್ದಾನೆ. ಆದುದರಿಂದ ನಾವು ನಮ್ಮ ದೇವರನ್ನ ಎದುರು ನೋಡೋಣ, ಆತನಲ್ಲಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದಂತಹ ದೇವರೇ, ಪರಿಶುದ್ಧ ವಾಸಸ್ಥಳದಲ್ಲಿ ವಾಸ ಮಾಡುವಂತಹ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ನಿನ್ನ ವಾಕ್ಯದ ಪ್ರಕಾರವಾಗಿ ಕರ್ತನೇ, ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದು ಎಂಬುದಾಗಿ ನಾವು ಕಂಡಿದ್ದೇವೆ ಅಪ್ಪ. ಅದೇ ಪ್ರಕಾರವಾಗಿ ಈ ದಿನದಲ್ಲಿ ನಾನೆಲ್ಲ ಕರ್ತನೆ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೋ ಎಲ್ಲರ ಪರಿಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿ ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ತಂದೆಯಾಗಿದ್ದು, ತಾಯಿಯಾಗಿದ್ದು ಅವರನ್ನ ನಡೆಸಬೇಕಾಗಿ, ಅವರಿಗೆ ಬೇಕಾಗಿರುವಂತಹ ಎಲ್ಲ ಅನುಕೂಲತೆಗಳನ್ನ ನೀವು ಮಾಡಿಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ. ಆಮೆನ್.